ಸೊ ಫೆಮಾ ಫೆಮಾ ಅಂತ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಅಂತ ಅರ್ಥ. ಇದು ತುಂಬ ಇಂಪಾರ್ಟೆಂಟ್. ಯು ಜಿ ಸಿ ನೆಟ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೊ ಫುಲ್ ಫಾರ್ಮ್ ಆಲ್ರೆಡಿ ಹೇಳಿದ್ದೀನಿ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999. So it was enacted in 1999, came into force on June 1st, 2000. ಸೊ ಎನಾಕ್ಟ್ ಮಾಡಿದ್ದು ಯಾವಾಗ ಅಂತ ಅಂದರೆ 1999ಅಲ್ಲಿ. ಸೊ ಯಾವಾಗ ಅದು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ ಅಂದರೆ 2000ಅಲ್ಲಿ, ಅಂತ ಅಂದರೆ June 1st, 2000ಅಲ್ಲಿ. ಹಾಗಿದ್ರೆ ಇದರ ಮೀನಿಂಗ್ ಏನು? ಫೆಮಾ ಮೀನಿಂಗ್ ಏನು? ಫೆಮಾ ಅಂತ ಅಂದರೆ ಏನು ಅಂತ ಅಲ್ವಾ? ಈಸ್ ಆನ್ ಇಂಡಿಯನ್ ಲಾ ದಟ್ ರೆಗ್ಯುಲೇಟ್ಸ್ ದ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್. ಸೊ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಇದೆ ಅಲ್ವಾ, ಅದನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಆ್ಯಕ್ಟ್ ಇದು. ಸೊ ಯಾವ ಥರದಲ್ಲಿ ರೆಗ್ಯುಲೇಟ್ ಮಾಡುತ್ತೆ? ಈಗ ಫಾರಿನ್ ಎಕ್ಸ್ಚೇಂಜ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಎಕ್ಸ್ಟರ್ನಲ್ ಟ್ರೇಡ್ ಬರುತ್ತೆ ಅಲ್ವಾ. ಎಕ್ಸ್ಟರ್ನಲ್ ಟ್ರೇಡ್ ಆಗಿರ್ಬೋದು, ಅದರ ಪೇಮೆಂಟ್ಸ್ ಆಗಿರ್ಬೋದು, ಸೊ ಡೆವಲಪ್ಮೆಂಟ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಗಿರ್ಬೋದು, ಅದೆಲ್ಲದನ್ನು ಟೋಟಲ್ ಆಗಿ ರೆಗ್ಯುಲೇಟ್ ಮಾಡುವಂಥ ಒಂದು ಆ್ಯಕ್ಟನ್ನು ಏನಂತ ಕರೆದಿದ್ದೀವಿ? ಫೆಮಾ ಅಂತ ಕರೆದಿದ್ದೀವಿ. ಸೊ ನೆಕ್ಸ್ಟ್, ವೈ ಫೆಮಾ ವಾಸ್ ಇಂಟ್ರೊಡ್ಯೂಸ್ಡ್ ಅಲ್ವಾ? ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗಿದ್ರೆ? ಫೆಮಾ ರೀಪ್ಲೇಸ್ಡ್ ಫಾರಿನ್ ಎಕ್ಸ್ಚೇಂಜ್. ಫೆರಾನ ಏನು ಮಾಡಿದ್ದಾರೆ ಅವರು? ರೀಪ್ಲೇಸ್ ಮಾಡ್ತಾ ಹೋಗಿದ್ದಾರೆ. ಫೆರಾ ಅಂತ ಅಂದರೆ ಏನು? ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಅಲ್ವಾ. ಸೊ ಅದನ್ನು ರೀಪ್ಲೇಸ್ ಮಾಡಿ ಫೆಮಾ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂತ ಅಂದರೆ ಇವಾಗ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫೆಸಿಲಿಟೇಷನ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್, ಎರಡನ್ನೂ ಕೂಡ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡುವಂಥ ವರ್ಕನ್ನು ಯಾವ್ದು ಮಾಡ್ತಾ ಇದೆ? ಫೆಮಾ ಮಾಡ್ತಾ ಇದೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ? ಫೆರಾನ ಕ್ಯಾನ್ಸಲ್ ಮಾಡಿ ಫೆಮಾನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿದ್ದಾರೆ. ಹಾಗಿದ್ರೆ ಇದರ ಒಬ್ಜೆಕ್ಟಿವ್ಸ್ ಏನು? ಫೆಮಾದ ಒಬ್ಜೆಕ್ಟಿವ್ಸ್ ಏನೇನಿದೆ? ಸೊ ಅವ್ರು ಏನು ಮಾಡ್ತಾರೆ? ಎಕ್ಸ್ಟರ್ನಲ್ ಟ್ರೇಡನ್ನು ಫೆಸಿಲಿಟೇಟ್ ಮಾಡ್ತಾ ಹೋಗ್ತಾರೆ. ಸೊ ಎಕ್ಸ್ಟರ್ನಲ್ ಟ್ರೇಡನ್ನು ಏನು ಮಾಡ್ತಾರೆ? ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಎಕ್ಸ್ಟರ್ನಲ್ ಟ್ರೇಡ್ದು ಪೇಮೆಂಟ್ಸ್ ಏನಿದೆ ಅದನ್ನು ಕೂಡ ಏನು ಮಾಡ್ತಾರೆ? ಅವರು ರೆಗ್ಯುಲೇಟ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ಅಲ್ವಾ, ಮಾರ್ಕೆಟನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಆ ಫಾರಿನ್ ಎಕ್ಸ್ಚೇಂಜ್, ಇವಾಗ ಫಾರಿನ್ ಟ್ರೇಡ್ಸ್ ಏನಿದೆ ಅಲ್ವಾ, ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಆಗಿರ್ಬೋದು, ಸೊ ಅದರ ಡೆವಲಪ್ಮೆಂಟನ್ನು ಏನು ಮಾಡ್ತಾ ಹೋಗ್ತಾರೆ? ಅವರು ಪ್ರಮೋಟ್ ಮಾಡ್ತಾ ಹೋಗ್ತಾರೆ ಅಂತ. ಅದ್ರ ಜೊತೆಗೆ ಸಿಂಪ್ಲಿಫೈ ದ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ಸ್ ಅಂತ. ಈಗ ಫಾರಿನ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದರೆ ಸಮ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅಲ್ವಾ. ಸೊ ಅದನ್ನು ಕೂಡ ಏನು ಮಾಡ್ತಾರೆ? ಅವರು ಸಿಂಪ್ಲಿಫೈ ಮಾಡ್ತಾ ಹೋಗ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ, ಶಾರ್ಟ್ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಶಾರ್ಟ್ ವಿಡಿಯೋದಲ್ಲಿ ಎಲ್ಲರೂ ಮೀಟ್ ಆಗ್ತೀನಿ. ಥ್ಯಾಂಕ್ ಯು, ಬಾಯ್.